ಪರಮೇಶ್ವರ ನಮಸ್ಕಾರ ನಿಮ್ಮೆಲ್ಲರಿಗೂ. ಶ್ರೀ ಕ್ಷೇತ್ರ ಬನಶಂಕರಿ ಕ್ಷೇತ್ರದಲ್ಲಿ ಇದ್ದೀವಿ. ನಾವು ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈಗ ಭಾರತ ದೇಶದಲ್ಲಿ ಅತ್ಯಂತ ಉನ್ನತವಾದ ಶಕ್ತಿಪೀಠಗಳು ಇವೆ ಮತ್ತು ನಾವು ಅವುಗಳನ್ನು ಕಾಣಬಹುದು. ಅದರಲ್ಲಿಯೇ ನಮ್ಮ ಕರ್ನಾಟಕದ ಬನಶಂಕರಿ ಶಕ್ತಿಪೀಠವು ಕೂಡ ಒಂದು. ಟಿಕೆಟ್ ತಗೋಬೇಕಿತ್ತು. ಟಿಕೆಟ್ ತಗೋಬೇಕು. ಫ್ರೀ ನೀವು ಟಿಕೆಟ್ ಫ್ರೀ ಯಾವುದು? ಇದು ಫ್ರೀ. ಅಲ್ಲಿ ಬರ್ರಿ, ಅಲ್ಲಿದ ನೋಡ್ರಿ. ಫ್ರೀ ಅಂದ್ರೆ ಅಲ್ಲಿಂದ ಎಕಡೆಯಿಂದ ಬರಬೇಕು? ಅಲ್ಲಿದೆ ನೋಡ್ರಿ, ಮೇಲೆ ಆ ಕಡೆಯಿಂದ ಬರಬೇಕಾ? ಇನ್ನು ಕೈ ಮಾಡಿ ಧರ್ಮ ದರ್ಶನ ದಾರಿ ಅಂದರೆ ನಾವು ಫ್ರೀ ದರ್ಶನ ಕೊಡಬೇಕಂದ್ರೆ ಧರ್ಮ ದರ್ಶನಕ್ಕೆ ಹೋಗುವ ದಾರಿ ಅಂತ ಇಲ್ಲಿ ಧರ್ಮ ದರ್ಶನಕ್ಕೆ ಹೋಗುವ ದಾರಿ. ಗರ್ಭಗುಡಿಯಲ್ಲಿ ಪ್ರವೇಶ ಇರುವುದಿಲ್ಲ, ಅಂದರೆ ಗರ್ಭಗುಡಿಗೆ ಪ್ರವೇಶ ಇರುವುದಿಲ್ಲ ಅಂತ. ಅಂದರೆ ನಾವು ಒಳಗಡೆ ಹೋಗ್ತೀವಲ್ಲ, ಗರ್ಭಗುಡಿ ಹತ್ರ ಬಿಡಂಗಿಲ್ಲ. ಗರ್ಭಗುಡಿ ಒಳಗಡೆ ಬಿಡಲ್ಲ ಅಂತ. ಮುಂದೆಗಡೆಯಿಂದನೇ ಆ ದೇವಿ ಮಾತೆಯ ಹತ್ರ ಹೋಗಕ್ಕೆ ಬಿಡಲ್ಲ ಅಂತ ಅವರು. ಟಿಕೆಟ್ ತಗೊಂಡ್ರೆ ಅಲ್ಲಿ ತನ ಒಳಗಡೆ ಫುಲ್ಲು ಗರ್ಭಗುಡಿ ಅಮ್ಮನವರ ಗರ್ಭಗುಡಿ ಇರ್ತದಲ್ಲ, ದೇವಿಯ ಗರ್ಭಗುಡಿ ಇರ್ತದಲ್ಲ, ಟಿಕೆಟ್ ತೊಗೊಂಡ್ರೆ ಅಲ್ಲಿ ತನಕ ಬಿಡ್ತಾರಂತ. ಈ ನಮ್ಮ ಬನಶಂಕರಿಯ ಮಾತೆಯ ಕ್ಷೇತ್ರವು ಚೋಳಚಗುಡ್ಡ ಎಂಬ ಗ್ರಾಮದಲ್ಲಿ ಬರುತ್ತದೆ. ಈ ನಮ್ಮ ಬನಶಂಕರಿಯ ಮಾತೆಯ ಜಾತ್ರೆಯು ಉತ್ತರ ಕರ್ನಾಟಕದ ಜನರಿಗೆ ಬಹುದೊಡ್ಡ ಜಾತ್ರೆಯಾಗಿರುತ್ತದೆ. ನಾವು ದೇವಿಯ ದರ್ಶನವನ್ನು ಮಾಡಬೇಕೆಂದ್ರೆ ನೋಡಿ, ಮೇಲ್ಗಡೆ ಬಂದಿದ್ದೀನಿ ನಾನು. ಇಲ್ಲಿ ನಾನು ಹಿಂದ್ಗಡೆ ಗೋಪುರ ಕಾಣ್ತಾ ಇದೆ ನೋಡಿ. ಇಲ್ಲಿ 3 ದೀಪದ ಸ್ತಂಭಗಳನ್ನು, ಪುರಾತನದ ಸ್ತಂಭಗಳು ಅಳವಡಿಸಿದ್ದಾರೆ ನೋಡಿ. ಗೋಪುರ ಯಾವ ಥರ ಇದೆ ಮತ್ತು ಈ ಥರ ಜನಗಳು ಹಿಂದ್ಗಡೆ ಲೈನ್ನಾಗಿ ಬರ್ತಾ ಇದ್ದಾರೆ ದೇವಿಯ ದರ್ಶನ ಮಾಡುವುದಕ್ಕೆ. ನನಗಂತೂ ತುಂಬ ಸಂತೋಷವಾಯಿತು ನೋಡಿ. ಆ ಕಡೆ ಟಿಕೆಟ್ ಕೌಂಟರ್ ಇದೆ ಮತ್ತು ಸೇವಾ ವಿವರ ಇದೆ ನೋಡಿ. ಆಶ್ಚರ್ಯವನ್ನು ಮೂಡಿಸ್ತಕ್ಕಂಥ ಒಂದು ದೀಪದ ಸ್ತಂಭಗಳು ಇದ್ದಾವೆ ನೋಡಿ. ಶ್ರೀ ಮಾತೆಯ ಬನಶಂಕರಿಯ ದೇವಿಯ ಧ್ವಜವು ಗಾಳಿಯ ವೇಗದಲ್ಲಿ ಹಾರಾಡ್ತಾ ಇದೆ ಮೇಲ್ಗಡೆ. ನಿಮಗೆ ಗರ್ಭಗುಡಿಯನ್ನು ತೋರಿಸೋದಕ್ಕೆ ಆಗೋದಿಲ್ಲ, ಏಕೆಂದರೆ ಒಳಗಡೆ ಏನು ಕ್ಯಾಮ್ರಾ ಮತ್ತು ಮೊಬೈಲ್ ಫೋನ್ಗಳು ಅಲೋ ಇಲ್ಲ. ದರ್ಶನ ಮಾಡ್ಕೊಂಡು ಅಮ್ಮನವ್ರದ್ದು ಒಂದು ಗೊತ್ತಿದ್ರು. ನೀವೇನಾದರೂ ಶ್ರೀ ಬಾದಾಮಿ ಕ್ಷೇತ್ರಕ್ಕೆ ಬರಬೇಕೆಂದ್ರೆ ಅಡ್ರೆಸ್ ಹೀಗಿದೆ: ಚೋಳಚಗುಡ್ಡ, ಬಾದಾಮಿ, ಬಾಗಲಕೋಟೆ ಡಿಸ್ಟಿಕ್ ಇರ್ತದೆ. ಮಾತೆಯ ವೈಭವವನ್ನು ಜನರು 106 ವರ್ಷಗಳಿಂದ ಜಾತ್ರೆಯ ರೂಪದಲ್ಲಿ ನಡೆದುಕೊಂಡು ಬಂದಿರುತ್ತಾರೆ ಇಲ್ಲಿ. ಅಂದರೆ ಮಾತೆಯ ದರ್ಶನಗೋಸ್ಕರ ಉತ್ತರ ಕರ್ನಾಟಕದಲ್ಲಿ ಸಿಂದಗಿ, ಬಾಗಲಕೋಟೆ, ಸಿಂಧನೂರು, ಹುಬ್ಬಳ್ಳಿ ಮತ್ತು ವಿಜಯಪುರ ಇನ್ನಿತರ ಜಿಲ್ಲೆಗಳಿಂದಲೂ ನಮ್ಮ ಜನರು ಬರ್ತಾ ಇರ್ತಾರೆ. ಬಂದು ದರ್ಶನವನ್ನು ಪಡೆದುಕೊಂಡು ಹೋಗ್ತಾರೆ. ಇಲ್ಲಿ ಹೋಟೆಲ್ ಚಾಲುಕ್ಯರು ಆಡಳಿತ ಮಾಡಿದ್ರಲ್ಲ, ಅವರ ಮೇರೆಗೆ ಇಲ್ಲಿ ಚಾಲುಕ್ಯರ ಹೋಟೆಲ್ ಅಂತೂ ಅದ, ಅಲ್ಲವ ಅದಾವ.
ಅಂದರೆ ಇದು ಚಾಲುಕ್ಯರ ಸಾಮ್ರಾಜ್ಯ ಅಲ್ವಾ. ಅಂದರೆ ಒಂದೊಂದು ಕ್ಷೇತ್ರಗಳಲ್ಲಿ ಒಂದೊಂದು ಥರ ಅವರ ರಾಜರುಗಳು ಮಾಡಿದಂತಹ ಪುಣ್ಯ ಕಾರ್ಯಗಳ ಮೇರೆಗೆ ಒಂದೊಂದು ಥರ ಪ್ರಕಂಪನ ಇರ್ತದೆ ಅವ್ರದ್ದು. ಅಂದರೆ ಒಂದು ಕಂಪನವನ್ನು ಒಂದು ಸೃಷ್ಟಿ ಅಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಹೋಗಿದ್ದಾರೆ. ಆ ಮಟ್ಟಿಗೆ ನೀವು ತಿಳ್ಕೊಬೋದು. ನೀವು ಬನಶಂಕರಿಯ ದೇಗುಲ ಸನ್ನಿಧಾನಕ್ಕೆ ನೆರೆ ರಾಷ್ಟ್ರಗಳಾದ ಮಹಾರಾಷ್ಟ್ರ, ಇನ್ನಿತರ ಗೋವಾ ಕಡೆಯಿಂದಲೂ ಭಕ್ತಾದಿಗಳು ಓಡೋಡಿ ಬರುತ್ತಾರೆ ಅಂತ ಇಲ್ಲಿಗೆ. ಸ್ನೇಹಿತರೆ, ನಾವೀಗ ಬನಶಂಕರಿ ದೇವಿಯನ್ನು ಬಿಟ್ಕಸಿ ಬನಶಂಕರಿಯನ್ನು ದಾಟ್ಕಸಿ ಬಂದ್ವಿ. ಈಗ ಬಾದಾಮಿ ಹತ್ರ ಹೋಗ್ತಾ ಇದ್ದೀವಿ. ಅಲ್ಲಿ ಹೋಗಿ ನಿಮಗೆ ಎಕ್ಸ್ಪ್ಲೋರ್ ಮಾಡ್ತೀವಿ ಏನು ಎಲ್ಲಿ ಬಾದಾಮಿಯಲ್ಲಿ ಏನೇನಾದ ಯಾವ ಸ್ಮಾರಕವಾದ. ಬಾದಾಮಿ ಟೌನ್ ಹತ್ರ ಇದ್ದೀವಿ. ಸ್ನೇಹಿತರೆ, ನಾವೀಗ ಬಂದ್ಬಿಟ್ಟು ಇಲ್ಲಿ ಬಾದಾಮಿ ಹತ್ರ ಎಕ್ಸಾಕ್ಟ್ಲಿ ಇದ್ದೀವಿ. ನೋಡಿ, ಇಲ್ಲಿ ಕಾರ್ ಪಾರ್ಕಿಂಗ್ ಮೇಲ್ಗಡೆ ಗುಡ್ಡ ನೋಡ್ರಿ ಎಷ್ಟು ದೊಡ್ಡ 4 ಗುಹೆಗಳಿದ್ದಾವಂತ. 4 ಗುಹೆಗಳು ನಾವು ನೋಡಬೇಕು. ಹೋಗಿ ನೋಡಿ ಏನೇನಾದ್ರೆ ನಿಮಗೆ ಎಕ್ಸ್ಪ್ಲೋರ್ ಮಾಡಿದ್ದೇನೆ. ಸರಿನಾ? ಗಾಡಿ ಇದೆಯಾ? ಟಿಕೆಟ್ ನಾವು ಕೆಳಗಡೆ ಕಂಪಲ್ಸರಿ ಟಿಕೆಟನ್ನು ತೊಗೋಬೇಕು. ಆಗ ಮಾತ್ರ ನಮ್ಮನ್ನು ಮೇಲ್ಗಡೆ ಬಿಡುತ್ತಾರೆ. ಹೀಗೆ ಇಬ್ಬರು ಬಂದರೆ 30 ತೊಗೊತಾರೆ, 4 ಜನ ಬಂದರೆ 90, ಹೀಗೆ 3 ಬಂದರೆ 60. ಒಂದನೇ ಗುಹಾಲಯದ ಬಗ್ಗೆ ವಿವರಣೆ ಇದೆ ಇಲ್ಲಿ. ಈ ಗುಹೆಯು ಸುಮಾರು ಕ್ರಿಸ್ತಶಕ 550ರಲ್ಲಿ ನಿರ್ಮಿತವಾಗಿದ್ದು ಬಾದಾಮಿ ಚಾಲುಕ್ಯರ ಕೋಟೆ ಇದು. ಅವಾಗ ಇದನ್ನು ವಾತಾಪಿ ಎಂದು ಕರೀತಿದ್ರಂತ. ಈಗ ಚಾಲುಕ್ಯ ಎಂದು ಈಗ ಮಧ್ಯಕಾಲದಲ್ಲಿ ಬಾದಾಮಿ ಚಾಲುಕ್ಯ ಹೆಸರಾಯಿತು. ಈಶ್ವರ ಪರಮೇಶ್ವರ ಒಳಗಡೆ ಶಿವಲಿಂಗವನ್ನು ನೋಡಿದರೆ ಸಾಕ್ಷಾತ್ ಶಿವನ ದರ್ಶನ ಆದಂಗೆ ಆಗುತ್ತದೆ. ಮತ್ತು ನನ್ನ ಹಿಂದ್ಗಡೆ ನೋಡ್ತಾ ಇದ್ದೀರಲ್ಲ, ದುರ್ಗೆ ನಿಂತಿದ್ದಾಳೆ ಮತ್ತು ನಂದಿಯೂ ಇದೆ ಮತ್ತು ಶಿವನೂ ಇದ್ದಾನೆ. ಮಹಿಷಾಸುರನ ಮರ್ದಿನಿ ಅಂದರೆ ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿದ ಚಿತ್ರಣಗಳು ನಾವಿಲ್ಲಿ ನೋಡ್ಬೋದು. ಮತ್ತು ಇಲ್ಲಿ ನೋಡಿದರೆ ನಮಗೆ ಹಿಂದಿನ ಕಡೆ ನಮಗೆ ಬಾಲಗಣೇಶ ಮತ್ತು ನಂದಿಯೂ ಇದ್ದಾರೆ. ನಾವು ಅರ್ಥ ಮಾಡ್ಕೋಬೇಕು, ಇಲ್ಲಿ ಅರ್ಧನಾರೀಶ್ವರ ಎಂದು ತಿಳಿಯಬಹುದು. ಪರಮೇಶ್ವರ ನಾವು ಎಡಗಡೆ ಮತ್ತು ಬಲಭಾಗ ನೋಡಿಕೊಂಡ್ರೆ ದೇವಾನುದೇವತೆಗಳ ಚಿತ್ರಪಟನೂ ಕೆತ್ತನೆ ಆಗಿದೆ. ಹಾಗೆ ನಾವು ಮುಂದ್ಗಡೆ ಬಂದು ನೋಡಿದರೆ ಮೇಲ್ಗಡೆ 5 ಮುಖದ ಸರ್ಪವು ನಮಗೆ ಕಾಣುತ್ತೆ. ಪರಮೇಶ್ವರ 1ನೇ ಗುಹೆ ನೋಡಿದ್ರಲ್ಲ, ಈಗ 2ನೇ ಗುಹೆ ಒಳಗಡೆ ಏನಿದೆ ಎಂಬುದು ನೋಡೋಣ ಬನ್ನಿ. ಇಡೀ ಜಗತ್ತಿನಲ್ಲಿ ಇಂಥ ದೊಡ್ಡ ಕಲ್ಲು ಬಂಡೆ ರೂಪದಲ್ಲಿ ಗುಡ್ಡ ಎಲ್ಲಿ ಸಿಗಂಗಿಲ್ಲ ಅನಿಸುತ್ತೆ ನನ್ನ ಮಟ್ಟಿಗೆ. ನನಗೆ ಅನಿಸಿದ್ರ ಮಟ್ಟಿಗೆ ಅಷ್ಟೊಂದು ದೊಡ್ಡ. ಸೃಷ್ಟಿಯನ್ನು ಯಾವ ಕೈಯಲ್ಲಿ ಹಿಡಿದಿಟ್ಟುಕೊಂಡಿದ್ದಾನೋ ಗೊತ್ತಿಲ್ಲ ಬ್ರಹ್ಮ. ನೋಡಕ್ಕೆ ಮಾತ್ರ ಸಖತ್ತಾಗಿದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ವಿಷ್ಣುವಿನ 5ನೇ ಅವತಾರವಾದ ವಾಮನ ಅವತಾರವನ್ನು ನಾವು ನೋಡಬಹುದು. ಪಾದುಕೆಯಿಂದ ಬಲಿಚಕ್ರವರ್ತಿಯನ್ನು ಪಾತಾಳ ಲೋಕಕ್ಕೆ ಇಳಿಸುವ ಸಂದರ್ಭವನ್ನು ರೂಪಿಸಿದ್ದಾರೆ ಇಲ್ಲಿ. ಹಾಗೆ ಗುಹೆಯ ಬಲಭಾಗದಲ್ಲಿ ನಾವು ನೋಡಿದರೆ ವಾರಾಹ ರೂಪದಲ್ಲಿ ಭೂಮಾತೆಯನ್ನು ರಕ್ಷಿಸುವ ಶಿಲೆಯನ್ನು ಇಲ್ಲಿ ಕಾಣಬಹುದು. ಪರಮೇಶ್ವರ. ಹಾಗೆ ನಾವು ಮುಂದ್ಗಡೆ ಬಂದು ನೋಡಿದರೆ ಬಾದಾಮಿಯ ರಮಣೀಯವಾದ ಕಲ್ಯಾಣಿಯನ್ನು ನಾವು ಕಣ್ಣು ದುಂಬಿಸ್ಕೋಬಹುದು.
ಕೆಳಗಿನ ನೋಡ್ಕೊಂಬಂದ್ರೆ ಒಂದು ಚಲೋ ಇತ್ತು, ಅದಕ್ಕಿಂತ ಇನ್ನೊಂದು ಚಲೋ ಅದ, ಮತ್ತು ಇದು ಅದಕ್ಕಿಂತ ಇನ್ನೊಂದು ವಿಧವಾಗಿದ್ದಾವೆ. ಎಷ್ಟು ಶತಮಾನ ಒಳಗಡೆ ಇದನ್ನು ಕೆತ್ತಲಾಗಿದೋ ಏನು, ಎಷ್ಟು ದಿನಗಳ ಸಮಯ ತಗೊಂಡಿದ್ರು, ಯಾವ ಯಾವ ಆಯುಧಗಳನ್ನು ಉಪಯೋಗಿಸಿದ್ರು ಎಂಬುದು ನನಗಂತೂ ಪ್ರಜ್ಞೆಗೆ ಬರ್ತಾ ಇಲ್ಲ ಅಂಥವು. ಸಾಕ್ಷಾತ್ ದೇವಲೋಕದ ಗಂಧರ್ವರೇ ಬಂದು ಇಲ್ಲಿ ನೆಲೆಸಿದ್ದಾರೆ ಎನ್ನುವ ಹಾಗೆ ಚಾಲುಕ್ಯರ ದೊರೆಗಳು ಈ ಥರ ಕೆತ್ತನೆ ಮಾಡಿಸಿದ್ದಾರೆ. ನೋಡಿ ಈ ಕಡೆ ನೋಡಿಕೊಂಡ್ರೆ ನಮಗೆ ನರಸಿಂಹ ಅವತಾರ ನಮಗೆ ಕಲ್ಪನೆಗೆ ಬರುತ್ತೆ. ನಿಮಗೆ 3ನೇ ಗುಹೆ ಒಳಗಡೆ ಬಂದಿದೆ. ಮತ್ತೆ ಇನ್ನು ಒಳಗಡೆ ಏನಿದೆ ನೋಡ್ರಿ, ಯಾವ ಥರ ಇದೆ, ಸಭಾ ಮಂಟಪ ಥರ ಇದೆ. ಕಂಬಗಳು ನಮ್ಮಂಥ ಕಟ್ಟಿಗೆ ಕಂಬಗಳಲ್ಲ ಇವು, ಒರಿಜಿನಲ್ ಕಲ್ಲಿನ ಕಂಬಗಳಿವು. ಯಾವ ಅಸ್ತ್ರಶಸ್ತ್ರಗಳನ್ನು ತಗೊಂಡು ಬಂದು ಹೊಡೆದ್ರೂ ಕೂಡ ಹೊಡೆದೋಗಂಗಿಲ್ಲ. ಮೇಲ್ಛಾವಣಿಯ ಮೇಲೆ ದುರ್ಗೆಯ ವಿಶ್ವರೂಪದ ಮತ್ತು ಅವತಾರಗಳ ಬಗ್ಗೆ ಇಲ್ಲಿ ಕೆತ್ತನೆಯಾಗಿದೆ. ಯಾವ ಉಡಾಳ ಉಡಿಯಾಲ್ ತುಮಕೂರು ಡಿಸ್ಟಿಕ್. ನಮ್ಮ ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ ಪ್ರವಾಸಿಗರು ಕೂಡ ಆಗಮಿಸಿದ್ದಾರೆ. ಕರ್ನಾಟಕವನ್ನು ಬಿಡಿ ಪರದೇಶವಾದ ಅಂದರೆ ಬಾದಾಮಿಗೆ ಪರದೇಶಿಯರ ಆಗಮನವೂ ಕೂಡ ಆಗಿದೆ. ವಿಧಿಯ ಆಟ ಹೇಗಿದೆ ನೋಡಿ. ಪರದೇಶ ಅಂದರೆ ಔಟ್ ಆಫ್ ಕಂಟ್ರಿ ಆದ ಕೆಂಪನೆಯ ಮುಖದ ಮನುಷ್ಯರನ್ನು ವಿಧಿ ನೋಡುವ ಭಾಗ್ಯ ಕಲ್ಪಿಸಿಕೊಟ್ಟಿತು, ಅಂದರೆ ಅವಕಾಶ ಮಾಡಿಕೊಟ್ಟಿತ್ತು ನನಗೆ. ಇಲ್ಲಿಗೆ ಲಾಸ್ಟ್ ಕೊನೆಯದಾಗಿದೆ ಇದು ಗುಡ್ಡದಲ್ಲಿ ಕೆತ್ತನೆ 4ನೇ ಕೆತ್ತನೆ ಇದು. ಇದು ನೋಡಿ ಅಸಲಿ ಅವತಾರಗಳ ಚಿತ್ರಗಳು ಇಲ್ಲೇ ಇದಾವ. ಬುದ್ಧ ಅವತಾರ, ಬುದ್ಧ. ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಎಲ್ಲ ಧರ್ಮಗಳಿಗೆ ಪ್ರೋತ್ಸಾಹ ಧನವನ್ನು ಕೊಡ್ತಾ ಇದ್ದರು. ಹಿಂದೂ ಧರ್ಮ, ಜೈನ ಧರ್ಮ, ಬೌದ್ಧ ಧರ್ಮ, ಹೀಗೆ ಹಲವಾರು ಧರ್ಮಗಳಿಗೆ ಪ್ರೋತ್ಸಾಹವನ್ನು ನೀಡ್ತಾ ಇದ್ದರು. ನಾವೆಲ್ಲರೂ ಗೌತಮ ಬುದ್ಧರ ಬಗ್ಗೆ ಪಠ್ಯಪುಸ್ತಕಗಳಲ್ಲಿ ಓದಿರುತ್ತೇವೆ. ಈತನ ಮೂಲ ಹೆಸರು ಸಿದ್ಧಾರ್ಥ ಎಂದು ಮತ್ತು ತಾಯಿ ಮಾಯಾದೇವಿ, ಸಾಕುತಾಯಿ ಗೌತಮಿ ಅಂದರೆ ಪ್ರಜಾಪತಿ ಗೌತಮಿ ಎಂದು ಅವರ ಹೆಸರು ಇರುತ್ತದೆ. ಇವರು ಗೌತಮ ಬುದ್ಧರಾಗಲು ವಿಧಿಯು ಇವರಿಗೆ ತೋರಿಸಿಕೊಟ್ಟಂತಹ ವಿಚಿತ್ರ ಘಟನೆಗಳು ಅಂದರೆ ರೋಗಿಯನ್ನು ನೋಡುತ್ತಾನೆ ಮತ್ತು ಶವವನ್ನು ನೋಡುತ್ತಾನೆ. ಕಷ್ಟಪಟ್ಟು ದುಡಿಯುವವರ ಮನಸ್ಥಿತಿಗಳನ್ನು ಗಮನಿಸುತ್ತಾನೆ. ಈ ಕಾರಣದಿಂದಾಗಿ ಅವರು ಮನಸ್ತಾಪಗೊಂಡು ಇವರು ಅಷ್ಟಾಂಗಿಕ ಮಾರ್ಗವನ್ನು ಕಂಡುಹಿಡಿದು ವಿಶ್ವಕ್ಕೆ ದಾರ್ಶನಿಕವನ್ನು ದಾರಿ ಎಳೆಯುತ್ತಾರೆ. A few moments later. ಕೋಟೆ ಒಳಗಡೆ ಹೋಗೋದಕ್ಕೆ ಬೀಗವನ್ನು ಹಾಕಿದ್ದಾರೆ. ಇಲ್ಲಿ ನೋಡಿ, ಮೇಲ್ಗಡೆ ಕೋಟೆಗೆ ಹತ್ತಬಹುದು ಇಲ್ಲಿಂದ ಡೈರೆಕ್ಟ್ ಆಗಿ. ನೋಡಿದ್ರಲ್ಲ, ನಾವು ಮೇಲ್ಗಡೆ ಹೋಗ್ಬೇಕಂದ್ರೆ ದೊಡ್ಡದಾದ ಗುಹೆ ಅಲ್ಲ, ಗುಹೆಗಳ ಕೆಳಗಡೆ ಅವ. ಇನ್ನು ನೋಡ್ಬೇಕಂದ್ರೆ ವ್ಯೂ ಎಲ್ಲ ಬಾದಾಮಿ ಎಲ್ಲ ಕಾಣುತ್ತೆ. ಇಲ್ಲಿಂದ ಹತ್ತಿದ್ರೆ ಎಲ್ಲ ಕಾಣುತ್ತೆ, ಇಲ್ಲ ಅಂದ್ರೆ ಕಾಣಲ್ಲ. ಇಲ್ಲಿ ಕೀಲಿ ಹಾಕಿದ್ದಾರೆ, ಎಂಟ್ರಿ ಇಲ್ಲ. ಆ ಕಡೆ ಸೈಡ್ ಮೇಲೆ ಹೋಗೋದಕ್ಕೆ ಇಲ್ಲ.
2-3 ದಿವಸ ಆಗ್ತದೆ ಟೈಮ್ ಇದನ್ನು ಎಲ್ಲ ಸುತ್ತಬೇಕಂದ್ರೆ. ನೋಡಿ ಇನ್ನು ನಾವು ಸುತ್ತಬೇಕಂದ್ರೆ ಅಲ್ಲಿ ಮೇಲ್ಗಡೆ ಗುಡಿ, ಅಲ್ಲಿ ಒಂದು ಗುಡಿ ಅದ, ಇಲ್ಲಿ ಒಂದು ಗುಡಿ ಅದ ಸಣ್ಣದಾಗಿ, ಅಲ್ಲಿ ಒಂದು ಗುಡಿ ಅದ. ಆ ಕಡೆ ಜನಗಳು ಹೋಗ್ತಾ ಇದ್ದಾರೆ.